ಫ್ರೆಂಡ್ಸ್, ಉದ್ದಿನವಡೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮಾಡೋದಕ್ಕೆ ಒಂದು 2-3 ಗಂಟೆ ಮುಂಚಿತವಾಗಿ ಉದ್ದಿನಬೇಳೆ ನೆನೆಯೋಕೆ ಇಟ್ಟಿರಬೇಕು. ನೆಂದಿರೋವಂಥ ಉದ್ದಿಬೇಳೆನ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿ ಬರೋ ರೀತಿಯಲ್ಲಿ ಜಾಸ್ತಿ ನೀರು ಹಾಕಬೇಡ್ರಿ, ರುಬ್ಕೋಬೇಕು ಮಿಕ್ಸಿನಲ್ಲಿ. ನೀರು ಸ್ವಲ್ಪ ಜಾಸ್ತಿ ಹಾಕೋಂಗಿಲ್ಲ, ನೆಂದಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ನೋಡಿರಿ, ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಒಂದು 2-3 ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಬರುತ್ತೆ ನೋಡಿ. ರುಬ್ಬಿರೋ ಅಂಥ ಮೆಣಸಿನ್ಕಾಯನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಉದ್ದಿನಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಾಕಿದ್ರೂ ಬರುತ್ತೆ. ನಾನಿಲ್ಲಿ ಮೆಣಸು, ಕಾಳು ಮೆಣಸು ಸ್ವಲ್ಪ, ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸು, ಜಾಸ್ತಿ ಹಾಕ್ಬಿಡ್ರಿ. ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳ್ಳಗಿದ್ರೆ ಆಯಿತು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ನಾನಿಲ್ಲಿ ತೆಂಗಿನ ತುರಿ ಹಾಕಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ತುರಿದಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೂ ಆಯಿತು. ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಉಪ್ಪು, ಮೆಣಸು, ಅದು ಹಸಿಮೆಣ್ಸಿನ್ಕಾಯಿದ್ದು ಎಲ್ಲ ಮಿಕ್ಸ್ ಆಗೋ ಥರ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ವಡೆ ಮಾಡಾಕ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಕೈ ನೀರಲ್ಲಿ ಹದ್ಕೋಬೇಕು. ನೀರಲ್ಲಿ ಹದ್ಕೊಂಡ್ರೆ ಹಿಟ್ಟು ಕೈಗೆ ಅಂಟೋದಿಲ್ಲ ಉದ್ದಿನಬೇಳೆದು. ಸ್ವಲ್ಪ ಒದ್ದೆ ಕೈಯಲ್ಲಿ ಬೆರಳಲ್ಲೇ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿ ಹಾಕ್ಬೇಕು. ಅದನ್ನು ನೀಟಾಗಿ ಅದುವಾಗ ಸ್ವಲ್ಪ ತೆಳ್ಳಗೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಕಾದಿದೆ. ಈಗ ಸ್ವಲ್ಪ ತೆಳ್ಳಗೆ ಚಿಕ್ಕದಾಗಿ ಮಾಡಿ ಹಾಕ್ತಾಯಿದ್ದೀನಿ. ಹೋಟೆಲಲ್ಲಿ ಯಾವ ಥರ ಇರ್ತಾವೋ ಅದೇ ಥರ ಗರಿ ಗರಿಯಾಗಿ ಬರ್ತವೆ ನೋಡಿರಿ. ಈಗ ಫ್ರೈ ಆಗ್ತಾ ಇದೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇಡ್ಲಿ ಜೊತೆಗೆ ಉದ್ದಿನ ವಡೆನೂ ಇದ್ದರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ನೋಡಿರಿ. ಬ್ರೌನ್ ಕಲರಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತೆಗ್ದಿದ್ದೀನಿ. ಚೆನ್ನಾಗಿದೆ. ಈಗ ನೋಡಿ, ಈ ಥರ ಬಂದಿದೆ ಫ್ರೆಂಡ್ಸ್. ಈಗ ಉದ್ದಿನ ವಡೆಗೆ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಯನ್ನು ಇಟ್ಟು ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಅವು ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ, ಕಡಿಮೆ ಹಾಕ್ರಿ. ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ. ನೋಡಿ, ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಅಡುಗೆ ಮನೆ ಅನ್ನೋದು ಮನೆಯಲ್ಲಿ ಯಾವ ರೀತಿ ಒಂದು ದೇವ್ರ ಮನೆ ಅನ್ನೋದು ಇರುತ್ತಲ್ವ, ಅದೇ ರೀತಿ ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆ ದೇವ್ರ ಮನೆ ಇದ್ದಾಗೆ. ನಾವು ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಮನೆಯಲ್ಲಿರೋರಿಗೆ ಬಡಿಸಿದರೆ ಮನೆಯಲ್ಲೂ ಶಾಂತಿ ಇರುತ್ತೆ ಮತ್ತು ಊಟನೂ ಚೆನ್ನಾಗಿ ಮಾಡ್ತಾರೆ. ನಾವು ಸುಮ್ಮನೆ ಏನೋ ಮಾಡಬೇಕಲ್ಲಪ್ಪ ಅಂತ ಮಾಡಬಾರ್ದು. ಅಡುಗೆ ತುಂಬ ಪ್ರೀತಿಯಿಂದ ಅಡುಗೆ ಮಾಡ್ಬೇಕು ಇಷ್ಟಪಟ್ಟು. ನೋಡಿ, ಈಗ ಮೆಣಸಿನ್ಕಾಯಿ ಫ್ರೈ ಮಾಡೋದ್ರ ಜೊತೆಗೆ ಸ್ವಲ್ಪ ಹೆಚ್ಚಿರೋ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ ಇದ್ರ ಜೊತೆಗೆ ಹೇಳ್ತೀನಿ ಆವಾಗವಾಗ. ಏನಪ್ಪ ಅಂದರೆ, ಹೆಣ್ಮಕ್ಳು ತುಂಬ ಬೇಜಾರಿಂದ ಅಡುಗೆ ಮಾಡ್ತಾರೆ ಕೆಲವರು, ಏನೋ ಮಾಡಬೇಕಲ್ಲ ಅಂತ. ಆ ಥರ ಮಾಡ್ದೇ ಮನಸ್ಸಿಂದ ತುಂಬ ಸಂತೋಷ ಖುಷಿಯಾಗಿ ಅಡುಗೆ ಮಾಡಿದರೆ ನಮಗೂ ಒಂಥರ ಸಮಾಧಾನ ಇರುತ್ತೆ. ಮತ್ತು ಮನೆಯವ್ರು ಇರೋರಿಗೂ ಕೂಡ ತುಂಬ ಖುಷಿಯಿಂದ ಅವರು ಊಟ ಮಾಡ್ತಾರೆ. ಈಗ ನೋಡಿರಿ, ಶೇಂಗಾ ಬೀಜವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಶೇಂಗಾ ಬೀಜ ಫ್ರೈ ಆಗಿದೆ. ಇದನ್ನು ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರೋ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಯಾಕೆ ಹಾಕ್ಬೇಕಂದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಚೆನ್ನಾಗಿ ತೊಳೆದು ನೆನೆ ಹಾಕಿರೋ ಅಂಥ ಹುಣಸೆಹಣ್ಣು,
ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ತುರಿದಿರೋ ಅಂಥ ತೆಂಗಿನ ತುರಿ ಮತ್ತು ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದನ್ನು ಹಾಕಿ ಈಗ ಗ್ರೈಂಡ್ರ್ ಮಾಡೋಣ. ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಬೇಕು, ಶೇಂಗಾ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಗ್ರೈಂಡ್ರ್ ಮಾಡೋಣ. ನೋಡಿ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಒಗ್ಗರಣೆ ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕ್ರಿ. ಆಲ್ರೆಡಿ ಶೇಂಗಾ ಬೀಜ ಹಾಕಿರೋದ್ರಿಂದ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಆಯಿಲ್ ಕಡಿಮೆ ಹಾಕ್ರಿ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ನೀವು ಆದಷ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿ ಹೋಳು ಮಾಡಿ ಹಾಕ್ರಿ. ಆಮೇಲೆ ಸ್ವಲ್ಪ ಒಣಮೆಣ್ಸಿಕಾಯಿ ಜಾಸ್ತಿ ಲೋ ಫ್ಲೇಮಲ್ಲಿ ಒಗ್ಗರಣೆ ಹಾಕ್ರಿ, ಇಲ್ಲಾಂದರೆ ಆ ಒಣಮೆಣ್ಸಿಕಾಯಿ ಘಾಟು ಮತ್ತು ಎಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಈಗ ಅದನ್ನು ಚಟ್ನಿಗೆ ಹಾಕ್ತಿದ್ದೀನಿ ನೋಡಿರಿ ಒಗ್ಗರಣೆನ. ಈಗ ಚಟ್ನಿ ರೆಡಿಯಾಗಿದೆ. ಉದ್ದಿನೊಡೆ ಮತ್ತು ಇಡ್ಲಿಗೆ ಎರಡಕ್ಕೂ ಬರುತ್ತೆ ಇದು ಚಟ್ನಿ. ನೋಡಿ ಈಗ ಚಟ್ನಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ